ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಷ್ಟೋ ಜನಕ್ಕೆ ನೋಡಬೇಕು ನೀವು ಸಂತಾನ ಆಗಿರಲ್ಲ. ಆ ಸಂತಾನ ಆಗದೇ ಇರುವಂತಹ ಸಂದರ್ಭದಲ್ಲಿ ನಮಗೆ ತುಂಬ ಮನಸ್ಸಿಗೆ ನೋವು ಆಗಿರುತ್ತೆ. ಜೊತೆಗೆ ದೈಹಿಕವಾಗಿ ಹಲವಾರು ಔಷಧಿಗಳನ್ನು ತಗೊಂಡು ವೈದ್ಯಕೀಯ ಕ್ಷೇತ್ರದಲ್ಲೂ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಆಧ್ಯಾತ್ಮದ ರೂಪದಲ್ಲಿ ಇದೆಲ್ಲ ಕರ್ಮದ ವಿಚಾರವಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಈ ಪರಿಹಾರಗಳನ್ನು ನಾವು ಮಾಡ್ಕೋಬೇಕು. ಏನು ಅಂತಂದರೆ ಇಲ್ಲಿ ಬಂದು ಒಂದು ಮಂತ್ರ ಬರುತ್ತೆ, ಜೊತೆಗೆ ಎಗೇನ್ ಬಂದು ತಂತ್ರವು ಸಮೇತ ಬರುತ್ತೆ. ಇಲ್ಲಿ ಬಂದು ಮಂತ್ರ ಬಂದು ಓಂ ರೀಂ ಧುಂ ದುರ್ಗಾಯ ನಮಃ, ಓಂ ರೀಂ ಧುಂ ದುರ್ಗಾಯ ನಮಃ ಅಂತೇಳಿ ನಿತ್ಯವು 108 ಸತಿ ನಿತ್ಯ ಪಠನೆಯನ್ನು ಮಾಡ್ತಾ ಬರಬೇಕು, ಮುಟ್ಟು ನಿಲ್ಲೋ ತನಕ. ಆನಂತರದಲ್ಲಿ ಎರಡನೇದಾಗಿ ಬಂದು ಪ್ರತಿ ಶನಿವಾರ ನೀವೇನು ಮಾಡಬೇಕು, ಒಂದು ಚೊಂಬು ತಗೋಬೇಕು, ಹಿತ್ತಾಳೆ ಚೊಂಬು. ಅದಕ್ಕೆ ನೀರು ಹಾಕಬೇಕು. ಅದರ ಜೊತೆಗೆ 2 ದರ್ಬೆಗಳನ್ನು ಹಾಕೋಬೇಕು. ಹಾಗೆ 2 ಚೂರು ಗರಿಕೆ ಹಾಕ್ಕೊಂಡು 9 ಸುತ್ತು ಅರಳಿ ಮರ ಅಂತ ಏನಿದೆ, ಅರಳಿ ಮರಕ್ಕೆ ಸುತ್ತಿ ನಾವು 9 ಸುತ್ತು ಪ್ರದಕ್ಷಿಣೆ ಬಂದ ನಂತರ ಆ ನೀರನ್ನು ನೀವೇನು ಮಾಡಬೇಕು, ಅರಳಿ ಮರಕ್ಕೆ ಹಾಕಿ ಆನಂತರ 9 ಸುತ್ತು ನೀವೇನು ಮಾಡಬೇಕು, ನವಗ್ರಹಗಳಿಗೆ ಸುತ್ತಬೇಕಾಗುತ್ತೆ. ಇಲ್ಲಿ ಅರಳಿ ಮರಕ್ಕೆ 9 ಸುತ್ತು, ಎಗೇನ್ ಬಂದು ನವಗ್ರಹಗಳಿಗೆ 9 ಸುತ್ತು ಸುತ್ತಬೇಕಾಗುತ್ತೆ. ಜೊತೆಗೆ 100 ಗ್ರಾಮ್ ಉದ್ದಿನ ಬೇಳೆ ಅಂತ ನಾವೇನು ಹೇಳ್ತೀವಿ, ಉದ್ದಿನ ಬೇಳೆಯನ್ನು ನೀವು ದಾನವಾಗಿ ಕೊಡೋದ್ರಿಂದ ನಿಮಗೆ ಉಂಟಾಗಿರುವಂಥ ಎಷ್ಟೋ ಕರ್ಮದ ಸಂಬಂಧಗಳು ನಿವಾರಣೆ ಆಗುತ್ತೆ. ಜೊತೆಗೆ ಇಂತಹ ದಾನವನ್ನು ಮಾಡೋದ್ರಿಂದ, ಇಂತಹ ಒಂದು ಏನು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಸೂಕ್ಷ್ಮ ಶರೀರಗಳು, ನಮ್ಮ ಸಪ್ತ ಚಕ್ರಗಳು ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಸೆಲ್ಸಲ್ಲಿ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಮ್ಮ ಸೆಲ್ಸ್ಗಳು ಸ್ಟ್ರಾಂಗ್ ಆಗಿ ಹೋದಾಗ ನಮಗೆ ಸಂತಾನಹೀನತೆ ಇದ್ದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮಗೆ ನಮ್ಮ ಗುರುಗಳ ಆಶೀರ್ವಾದ, ಕುಲದೇವರ ಆಶೀರ್ವಾದ, ಮನೆ ದೇವರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಸಂತಾನದ ಭಾಗ್ಯ ಉಂಟಾಗುತ್ತೆ. ಎಷ್ಟೋ ಜನ ನೀವು ನೋಡ್ಬೋದು ಬಂಜೆತನ ಅಂತ ಹೇಳ್ಕೊಂಡು ನೋವು ಪಡ್ತಾ ಇರ್ತಾರೆ. ಅಂಥವರು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನೆಗೆಟಿವ್ ಎನರ್ಜಿ ಈ ಥರ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ನನ್ನ ಇದ್ರದ್ದು ವಾಟ್ಸಪ್ ನಂಬರ್ ಬಂದು 7019806595ಗೆ ನೀವು ಮೆಸೇಜ್ ಮಾಡಿ ಆನಂತರ ಭೇಟಿಯಾಗ್ಬೋದು ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.